BJP ತನ್ನ ಕ್ಷೇತ್ರನ ಯಾಕೆ ಬಿಟ್ಟು ಕೊಡ್ತದ? ಮತ್ತು ಮೋಸ್ಟ್ಲಿ ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನೋ ಮಾತುಗಳು ಇದ್ದಾವೆ. ಅದೇನಾಗ್ತದೆ ಗೊತ್ತಿಲ್ಲ. ಆದರೆ ಅದೊಂದು ಏನೋ ಪ್ಲ್ಯಾನ್ ನಡೆಸಿದ್ದಾರೆ ರಾಜ್ಯಸಭೆಗೆ ಹೋಗೋದಕ್ಕಾಗಿ. ಇವೆಲ್ಲ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ಗಮನಿಸಿದಾಗ JDS ಬಗ್ಗೆ ಏನಪ್ಪ ಅಂತಂದ್ರೆ ಒಂದು ಖಚಿತ ಸಿದ್ಧಾಂತ ಇಲ್ಲದಂತಹ ಆದರೆ ಅಧಿಕಾರ ಹತ್ತಿ ಬಯಸುವಂಥ ಪಕ್ಷ ಅಂತ ನಾವು ಸಹಜವಾಗಿ ಹೇಳಬೇಕಾಗಿದೆ. ಆದರೆ ಅದನ್ನು ಅವರು ಒಪ್ಪುವುದಿಲ್ಲ. ಯಾಕಂದ್ರೆ HDK ಅವರು ಈ ಮುಂದಿನ CM ಅನ್ನು ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾವ ಆಧಾರವೂ ಇಲ್ಲ. 19 ಜನ ಇದ್ದಾರೆ, ಅದು ಮೈಸೂರು, ಹಳೆ ಮೈಸೂರೇ ಭಾಗದಲ್ಲೇ. ಆ ಮುಂದಿನ ಎಷ್ಟಾಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ JDS ಭಾಷೆ ಕಳ್ಕೊಳ್ಳೋದ, ಮುಸ್ಲಿಂ ವಿಶ್ವಾಸ ಕಳ್ಕೊಳ್ಳೋದ, ಬಿದ್ದ ಸಮುದಾಯಗಳ ಬಗ್ಗೆ ವಿಶ್ವಾಸ ಕಳ್ಕೊಳ್ಳೋದ, ಕಾಂತರಾಜ್ ವರದಿಯನ್ನು ವಿರೋಧ ಮಾಡೋದ್ರ ಜೊತೆಗೆ ಇನ್ನುಳಿದ ವಿಷಯಗಳ ಜೊತೆಗೆ ಹಿಂದುಳಿದವರ, ದಲಿತರ ಪರ ಇವರಲ್ಲ, ಕೇವಲ ಒಕ್ಕಲಿಗ ಲಾಬಿ ಮಾಡ್ತಾರೆ ಅನ್ನೋಂಥ ಹೆಸರು ಮೈಸೂರು ಏರಿಯಾ ತುಂಬ ಹಬ್ಬದ, ರಾಜ್ಯ ತುಂಬ ಮೊದಲಿನ ಹೆಸರು ಇವತ್ತು ಉಳಿದಿಲ್ಲ. ಇವೆಲ್ಲ ಸಂದರ್ಭವನ್ನು ಅಭ್ಯಾಸ ಮಾಡಿರುವಂಥ BJP ಆದರೂ ಸಹಿತ ಇವರಿಗೆ ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಾಗ ಏನಾಗ್ಬೋದು? ಸಂದರ್ಭ ಬಂದಾಗ ಮತ್ತೇನಾಗ್ತದೆ? JDS ಒಂದು ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಹೊರಗೆ ಬರಬೇಕು. ಮತ್ತು ಆ ಸಂದರ್ಭ ಕಾಂಗ್ರೆಸ್ ಏನು ಮಾಡಬೇಕು ಅದು ನೋಡ್ಬೇಕು. ಕಾಂಗ್ರೆಸ್ ಏನು ಮಾಡ್ತದೆ? ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಇವತ್ತು JDS ಮುಂದಿರೋ ಗುರಿ ಏನಪ್ಪ ಅಂದ್ರೆ ಸ್ವತಂತ್ರವಾಗಿ ನಿಂತು ನಾವು ಎಷ್ಟು ಆರಿಸಿ ಬರ್ಬೋದು ಅನ್ನೋ ಪರೀಕ್ಷೆ ಮಾಡ್ಬೋದೇನೋ 2028ರಲ್ಲಿ ಅಂತ. ಸಪೋಸ್ ಏನಾದರೂ 30-40 ಬಂದವಪ್ಪ ಅಂದ್ರೆ ನಾವು CM ಸೀಟ್ಗೆ ಕೇಳ್ಬೋದು ಎರಡೂ ಕಡೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಮೋಸ್ಟ್ಲಿ BJPಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು, ಸೀಟ್ ಹೊಂದಾಣಿಕೆ ಮಾಡಿಕೊಂಡು 2022 ಎಲೆಕ್ಷನ್ ಎದುರಿಸ್ತದನ BJP ಇದು JDS ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತದ. ಮೋಸ್ಟ್ಲಿ ಮಾಡ್ಕೊಳ್ಳಿಕ್ಕಿಲ್ಲ. ಹಾಗಾದರೆ ಕಾಂಗ್ರೆಸ್ ಜೊತೆಗೆ ಅದು ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವತಂತ್ರವಾಗಿ ನಿಂತು ಎಷ್ಟಾಗ್ಬೋದು? ಒಂದು 30-40 ಗೆಲ್ಲಿಸಕ್ಕೆ ಸಾಧ್ಯದನ? ಸಪೋಸ್ ಅಷ್ಟು ಗೆಲ್ಲಿಸಿದ್ರೆ, ಸಪೋಸ್ ಒಂದು ಏನಪ್ಪ ಅಂತಂದ್ರೆ BJP ಮತ್ತು ಕಾಂಗ್ರೆಸ್ ಮಧ್ಯದಲ್ಲಿ ಒಂದು ಸಮಸಮವಾಗಿ ಏನೋ ಆಯ್ಕೆಗಳಾದಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಬಾರ್ಗೇನ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋಂಥ ಒಂದು ದೃಷ್ಟಿಗಳಿರ್ಬೋದು. ಬಟ್ ಈ ಬಾರ್ಗೇನಿಂಗ್ CM ಅದಲ್ಲ,